ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಆಪ್ಟಿಟ್ಯೂಡ್ ಅಲ್ಲಿ ನಂಬರ್ಸ್ ರಿಲೇಟೆಡ್ ಆಗಿರುವ ಒಂದು ಕ್ವೆಶನ್ ನ ಸಾಲ್ವ್ ಮಾಡೋಣ. ಆವರೇಜ್ ಆಫ್ ಸುಹಾಸ್ ಮಾರ್ಕ್ಸ್ ಇನ್ 6 subjects is 74. If his average in 5 subjects except science is 70, what is his marks in science? ಇಲ್ಲಿ ನಾವು ಏನ್ ನೋಡ್ಬೇಕು, 6 subjects ಅಲ್ಲಿ ಅವನ ಆವರೇಜ್ ಎಷ್ಟಿದೆ? 74 ಇದೆ. ಹಂಗಾರೆ 5 subjects ಅಲ್ಲಿ ಎಷ್ಟಿದೆ? 70 ಇದೆ. ಸೊ ಆ ಮಿಕ್ಕಿರೋ ಒಂದು ಸಬ್ಜೆಕ್ಟ್ ಅಂದ್ರೆ ಸೈನ್ಸ್ ಅಲ್ಲಿ ಎಷ್ಟು ಅಂತ ಕೇಳ್ತಾರೆ. ಸೊ ಇದನ್ನ ಸಾಲ್ವ್ ಮಾಡೋದಕ್ಕೆ ನಾವು ಫಸ್ಟ್ ಆವರೇಜ್ ನ ಹೆಂಗ್ ಕಂಡುಹಿಡಿಯೋದು ಅಂತ ನೋಡೋಣ. ಆವರೇಜ್ ನ ಕಂಡುಹಿಡಿಬೇಕಾದ್ರೆ ಯಾವಾಗ್ಲೂ ಟೋಟಲ್ ಮಾಡ್ಬೇಕು ಡಿವೈಡೆಡ್ ಬೈ ನಂಬರ್ ಆಫ್ ಐಟಮ್ಸ್, ಅಂದ್ರೆ ಇಲ್ಲಿ ನಂಬರ್ ಆಫ್ ಸಬ್ಜೆಕ್ಟ್ಸ್. ಸೊ ಎಲ್ಲಾ ಸಬ್ಜೆಕ್ಟ್ ನ ಟೋಟಲ್ ಮಾರ್ಕ್ಸ್ ಡಿವೈಡೆಡ್ ಬೈ ಎಷ್ಟು ಸಬ್ಜೆಕ್ಟ್ಸ್ ಇದೆಯೋ ಅಷ್ಟು ಮಾಡಿದ್ರೆ ನಮಗೆ ಆವರೇಜ್ ಮಾರ್ಕ್ಸ್ ಸಿಗತ್ತೆ. ಈ ಕ್ವೆಶನ್ ಅಲ್ಲಿ ನಮಗೆ ಆಲ್ರೆಡಿ ಆವರೇಜ್ ಹೇಳಿದ್ದಾರೆ. ಸೊ ನಾವಿಲ್ಲಿ ಫೈಂಡ್ ಮಾಡ್ಬೇಕಾಗಿರೋದೇನು ಅಂದ್ರೆ ಟೋಟಲ್. ಸೊ ಟೋಟಲ್ ಫೈಂಡ್ ಮಾಡ್ಬೇಕು ಅಂದ್ರೆ ಆವರೇಜ್ ಮಾರ್ಕ್ಸ್ ಇಂಟು ನಂಬರ್ ಆಫ್ ಸಬ್ಜೆಕ್ಟ್ಸ್. ಈ ಫಾರ್ಮುಲಾ ಉಪಯೋಗಿಸ್ಕೊಂಡ್ರೆ ನಾವು ನಮ್ಮ ಟೋಟಲ್ ಮಾರ್ಕ್ಸ್ ನ ಕಂಡು ಹಿಡಿಬಹುದು. ಸೊ ಈಗ ಫಸ್ಟ್ 6 ಸಬ್ಜೆಕ್ಟ್ಸ್ ಅಲ್ಲಿ ಆವರೇಜ್ ನಮಗ್ ಕೊಟ್ಟಿದ್ದಾರೆ. ಸೊ 6 ಸಬ್ಜೆಕ್ಟ್ಸ್ ಅಲ್ಲಿ ಅವನ ಆವರೇಜ್ ಎಷ್ಟು? 74. ಸೊ ಇಂಟು 6 ಮಾಡೋಣ. ಸೊ ನಮ್ಗೆ ಟೋಟಲ್ ಮಾರ್ಕ್ಸ್ ಬರುತ್ತೆ ಅವಾಗ 444 ಬರುತ್ತೆ. ನೆಕ್ಸ್ಟ್ 5 ಸಬ್ಜೆಕ್ಟ್ಸ್ ಅಲ್ಲಿ ಅವ್ರ ಆವರೇಜ್ ಕೊಟ್ಟಿದ್ದಾರೆ. ಸೊ ಅದು 70 ಇಂಟು 5 ಮಾಡೋಣ. ಇದರ ರಿಸಲ್ಟ್ ಎಷ್ಟು ಬರುತ್ತೆ? 350 ಬರುತ್ತೆ. ಸೊ ಇವಾಗ ಇದು ಎರಡನ್ನು ನಾವು ಮೈನಸ್ ಮಾಡ್ಬೇಕು. ಅಂದ್ರೆ 444 ಮೈನಸ್ 350 ಮಾಡಿದ್ರೆ ನಮ್ಗೆ ಏನ್ ಬರುತ್ತೆ? 94 ಬರುತ್ತೆ. ಇದೇನೆ ಆ ಒಂದು ಸೈನ್ಸ್ ಅಲ್ಲಿ ತೆಗ್ದಿರೋಂತ ಮಾರ್ಕ್ಸ್. ಸೊ ಈ ಆವರೇಜ್ ಫಾರ್ಮುಲಾ ಮತ್ತೆ ಈ ಟೋಟಲ್ ಕಂಡುಹಿಡಿಯೋ ಫಾರ್ಮುಲಾ ನೀವು ಜ್ಞಾಪಕ ಇಟ್ಕೊಂಡಿದ್ರೆ ಈ ತರ ಸಬ್ಜೆಕ್ಟ್ ರಿಲೇಟೆಡ್ ಅಥವಾ ಆವರೇಜ್ ರಿಲೇಟೆಡ್ ಯಾವುದೇ ಕ್ವೆಶನ್ಸ್ ಇದ್ರು ನೀವು ಅದನ್ನ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಇಲ್ಲಿ ನಮ್ಗೆ ಆನ್ಸರ್ ಆಪ್ಷನ್ ಸಿ 94.